ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಪರ್ಸ್ನಾಲಿಟಿ ಆ್ಯಂಡ್ ಕಾನ್ಫಿಡೆನ್ಸ್. ಅದೊಂದು ಸಾಂಗ್ ಚೆನ್ನಾಗಿದೆಯಲ್ಲ. ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ನೆಮ್ಮದಿಯಾಗಿದ್ದೀರಾ ಅಂತ ನಾನು ಭಾವಿಸ್ತಾ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಂಡೇ, ಸೆಲ್ಫ್ ಕೇರ್ ಮಾಡ್ತಾ ಇದ್ದೀನಿ. ತಲೆಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. ವೀಕ್ಲಿ 2 times ಮಾಡ್ತೀನಿ. ಸೊ ಹಾಗೆ ಆಯಿಲ್ ಅಪ್ಲೈ ಮಾಡಾದ್ಮೇಲೆ ಯೂಟ್ಯೂಬ್ ವೀಡಿಯೋ ಮಾಡೋಣ ಅಂತ ಅನಿಸ್ತು. ಅಲ್ಲಿ ತನಕ ಮಾಡಬೇಕು ಅಂತೇನು ತಲೆಗೆ ಬರಲೇ ಇಲ್ಲ. ಸೊ ಆ್ಯಕ್ಚುಲಿ ವೀಡಿಯೋ ಮಾಡೋದಕ್ಕೆ ಒಂದು ರೀಸನ್ ಇದೆ. ತಲೆಗೆ ಎಣ್ಣೆ ಹಾಕ್ಕೊಂಡೆ, ಆಯಿತಾ. ಸೊ ಅದಾದಮೇಲೆ ನನಗೆ ಬ್ಯೂಟಿ ಬಗ್ಗೆ ಮಾತಾಡಬೇಕು ಅಂತ ಅನಿಸ್ತು. ಆ್ಯಸ್ ಪರ್ ಮೀ, ನಾನು ಬ್ಯೂಟಿ ಅಂತ ಅಂದ ತಕ್ಷಣ ನಾನು ನೋಡೋ ವೇನೇ ಬೇರೆ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಲುಕ್ಸ್, it's about personality and the way people think and their minds and knowledge, everything. So ಅದ್ರ ಬಗ್ಗೆ ಮಾತಾಡೋಣ ಅಂತ ಅನಿಸ್ತು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ವಾಟ್ ಈಸ್ ಬ್ಯೂಟಿ? ಕನ್ನಡದಲ್ಲಿ ಹೇಳೋದಾದರೆ ಸೌಂದರ್ಯ ಅಂದರೆ ಏನು? ಓಕೆ, ಸೊ ನೀವೆಲ್ಲ ಹೇಳ್ಬೋದು ನೇಚರ್ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿ ಕಾಣೋರು ಅಂತ ಹೇಳ್ಬೋದು, ಒಳ್ಳೆ ಮನಸ್ಸಿರೋನ್ನ ಬ್ಯೂಟಿ ಅಂತ ಅನ್ಬೋದು. ದೇರ್ ಆರ್ ಮೆನಿ ಪರ್ಸ್ಪೆಕ್ಟಿವ್ಸ್ ಇನ್ ಎವ್ರಿ ಒನ್ಸ್ ಮೈಂಡ್, ಆಯಿತಾ. ಸೊ ಅದೇ ಥರ ನನ್ನ ಪರ್ಸ್ಪೆಕ್ಟಿವ್ ಏನು ಅಂತಂತಂದರೆ, ವೆನ್ ಕಮ್ಸ್ ಟು ಬ್ಯೂಟಿ, ನನ್ನ ಮೈಂಡ್ಗೆ ಇಫ್ ಎನಿವನ್ ಆಸ್ಕ್ ಮೀ ವಾಟ್ ಈಸ್ ಬ್ಯೂಟಿ ಅಂತ ಕೇಳಿದ್ರೆ, ಐ ವುಡ್ ಸೇ ಪರ್ಸ್ನಾಲಿಟಿ. ಬಿಕಾಸ್ ಫಾರ್ ಮೀ ಪರ್ಸ್ನಾಲಿಟಿ ಇಸ್ ಎವ್ರಿಥಿಂಗ್ ಆ್ಯಂಡ್ ಪರ್ಸ್ನಾಲಿಟಿ ಇಸ್ ಬ್ಯೂಟಿ ಅಂತ ಕರಿತೀನಿ. ಆ್ಯಂಡ್ ಕಾನ್ಫಿಡೆಂಟ್ ಅಂತ ಹೇಳ್ತೀನಿ, ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀನಿ. ಬಿಕಾಸ್ ಪರ್ಸ್ನಾಲಿಟಿ ಆ್ಯಂಡ್ ಕಾನ್ಫಿಡೆನ್ಸ್ ಕೆನ್ ಟೇಕ್ ಯು ಎನಿವೇರ್, ಕೆನ್ ಲೀಡ್ ಯು ಟು ಸಕ್ಸಸ್ ಅಂತ ಹೇಳ್ತೀನಿ. ಬೀಯಿಂಗ್ ಯೋರ್ ಸೆಲ್ಫ್ ನೋ ಮ್ಯಾಟರ್ ವಾಟ್. ದರ್ ಇಸ್ ಒನ್ ಕೋಟ್, ಆಯಿತಾ, ನೋ ಒನ್ ಇಸ್ ಯು, ದಟ್ ಈಸ್ ಯುವರ್ ಪವರ್ ಅಂತ. ನಿಮ್ಮ ಸೋಲು ಮತ್ತು ಬೇರೆಯವ್ರ ಸೋಲು ಸೇಮ್ ಆಗೋಕ್ಕೆ ಸಾಧ್ಯ ಇಲ್ಲ, ಓಕೆನಾ. ದ್ಯಾಟ್ ಈಸ್ ವೈ ಎವ್ರಿ ಸೋಲ್ ಇಸ್ ವೆರಿ ಪ್ರೆಷಿಯಸ್ ಆ್ಯಂಡ್ ಎವ್ರಿ ಸೋಲ್ ಹ್ಯಾಸ್ ಪವರ್. ಅವಾಗ ನೀವು ನಿಮಗೇನು ಇಷ್ಟ, ನಿಮಗೆ ಯಾವ ಥರ ಇಷ್ಟ, ನಿಮ್ಮ ಸೋಲಿಗೆ ಯಾವ ಥರ ಇಷ್ಟ, ಅದು ಡ್ರೆಸ್ಸಿಂಗ್ ಕಪ್ಪಲ್ಲಿ ಆಗಿರ್ಬೋದು, ಅಥವಾ ನೀವು ಮಾಡೋ ಥಿಂಕಿಂಗ್ ವೇಲ್ ಇರ್ಬೋದು, ನೀವು ಮಾಡೋ ಕೆಲಸಲ್ಲಾಗಿರ್ಬೋದು, ನಿಮ್ಮ ಸೋಲಿಗೆ ಏನು ಇಷ್ಟ ಅದನ್ನು ನೀವು ಮಾಡ್ತಿರಲ್ಲ, ಅದು ಬೀಯಿಂಗ್ ಯೋರ್ ಸೆಲ್ಫ್ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಐ ಗಿವ್ ಯು ನನ್ನ ಎಕ್ಸಾಂಪಲ್ನ ನಾನು ಕೊಡ್ತೀನಿ, ಸೊ ದಟ್ ನಿಮಗೆ ಅರ್ಥ ಆಗುತ್ತೆ. ಇಷ್ಟು ಎಣ್ಣೆ ಹಾಕ್ಕೊಂಡು ಜೊತೆಗೆ ವಿತ್ ನೋ ಮೇಕಪ್, ಆ್ಯಂಡ್ ಐ ಡೂ ಹ್ಯಾವ್ ಪಿಂಪಲ್ಸ್ ಇನ್ ಫೋರ್ಹೆಡ್ ಆ್ಯಂಡ್ ಇಯರ್, ಆ್ಯಂಡ್ ಐ ಆಮ್ ಶೂಟಿಂಗ್ ಆ್ಯಂಡ್ ಐ ನೋ ಪಬ್ಲಿಕ್ ವಿಲ್ ಸಿ ಮೀ. ಯಾರಾದರೂ ನೋಡ್ಬೋದು ನನ್ನ ವಿಡಿಯೋನ, ಬಿಕಾಸ್ ಇಟ್ಸ್ ಅ ಪಬ್ಲಿಕ್, ಯೂಟ್ಯೂಬ್ ಪಬ್ಲಿಕಲ್ಲಿ ಐ ಆಮ್ ಮೇಕಿಂಗ್ ಅ ವಿಡಿಯೋ ಆ್ಯಂಡ್ ಗಿವಿಂಗ್ ಸಮ್ ಇನ್ಫಾರ್ಮೇಷನ್ ಅಬೌಟ್ ಬ್ಯೂಟಿ ಅಂತ ಅಂದ್ರೂ ಪೀಪಲ್ ವಿಲ್ ಸಿ ಮೀ, ಪೀಪಲ್ ವಿಲ್ ಜಡ್ಜ್ ಮೀ ನೋ ಮ್ಯಾಟರ್ ವಾಟ್, ಆಯಿತಾ. ನಾನು ಎಷ್ಟೇ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ರು ಜಡ್ಜ್ ಮಾಡಲೇಬೇಕು ಅಂತಂದರೆ ದೇ ವಿಲ್ ಆಲ್ವೇಸ್ ಗಣ ಜಡ್ಜ್ ಮೀ ಫಾರ್ ಮೈ ಹೇರ್ ಆಗಿರ್ಬೋದು, ಫಾರ್ ಮೈ ಪಿಂಪಲ್ಸ್ ಆಗಿರ್ಬೋದು, ಮೇ ಎನಿಥಿಂಗ್, ಐ ಡೋಂಟ್ ನೋ. ಬಟ್ do I really care about them? No, because I like myself, I love myself, I like to be being myself. ಹೌದು, ಎಣ್ಣೆ ಹಾಕ್ಕೊಂಡಿದ್ದೀನಿ, ಪಿಂಪಲ್ಸ್ ಇದೆ, ವಿತ್ ನೋ ಮೇಕಪ್ ಅಂದರೆ, ಯಾ, ಮೈ ಸೋಲ್ ಇಸ್ ಲೈಕಿಂಗ್ ಮೀ, ಮೈ ಸೋಲ್ ಇಸ್ ಲವ್ವಿಂಗ್ ಮೀ ಲೈಕ್ ದ ವೇ ಐ ಆಮ್. ದಟ್ ಈಸ್ ವಾಟ್ ಮ್ಯಾಟರ್. ವಿ ರೀಚ್ ಟು ದಿ ಲೆವೆಲ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್ ಅಂತಂತಲ್ವ, ಆವಾಗ ಪೀಪಲ್ ಡೆಫಿನೆಟ್ಲಿ ದೇ ಗೋನಾ ಲೈಕ್ ಅಸ್. ಬಿಕಾಸ್ ನಾವು ಒರಿಜಿನಾಲಿಟಿಗೆ ತೋರಿಸ್ತಾ ಇರ್ತೀವಿ, ದಿಸ್ ಇಸ್ ಮೀ ಅಂತ. ಸೊ ಯಾ, ಐ ಅಗ್ರಿ, ದೇರ್ ಆರ್ ಸಮ್ ಪಾರ್ಟ್ ಆಫ್ ಪೀಪಲ್ ವಿಲ್ ಜಡ್ಜ್ ಮೀ ಆ್ಯಂಡ್ ದೇರ್ ಆರ್ ಸಮ್ ಪಾರ್ಟ್ ಆಫ್ ಪೀಪಲ್ ವಿಲ್ ರಿಯಲಿ ಲೈಕ್ ಮೀ ದ ವೇ ಐ ಆಮ್ ರಿಯಲಿ ನೌ, ಲೈಕ್ ಐ ಆಮ್ ಪ್ರೆಸೆಂಟಿಂಗ್ ನೌ. ಸೊ ಬಿ ಕಾನ್ಫಿಡೆನ್ಸ್ ಅಬೌಟ್ ಯುವರ್ ಲುಕ್ಸ್ ಅಂತ ಹೇಳ್ತೀನಿ, ಆ್ಯಂಡ್ ಯುವರ್ ಪರ್ಸ್ನಾಲಿಟಿ ಅಂತ ಹೇಳ್ತೀನಿ. ಸೊ ಪರ್ಸ್ನಾಲಿಟಿ ಅಂತ ಬಂದಾಗ ಐ ಥಿಂಕ್ ಐ ರಿಯಲಿ admire the people who think maturely about life, like how to live peacefully.
ನೆಮ್ಮದಿಯಾಗಿ. ನನಗೆ ಕೆಲವು ಜನ ಐ ರಿಯಲಿ ಅಪ್ರಿಷಿಯೇಟ್ ಆ್ಯಂಡ್ ಅಡ್ಮೈರ್ ಫ್ರಮ್ ದಿ ಕೋರ್ ಆಫ್ ಮೈ ಹಾರ್ಟ್. ಏನಕ್ಕೆ ಅಂದರೆ ಪರ್ಸ್ನಾಲಿಟಿನ ತುಂಬ ತೂಕವಾಗಿ ಇಟ್ಕೊಂಡಿರ್ತಾರೆ. ಲೈಕ್ ಅವ್ರು ಮಾತಾಡೋದಾಗಿರ್ಬೋದು, ಅವ್ರ ಲೈಫ್ನ ನೋಡೋ ರೀತಿ ಆಗಿರ್ಬೋದು, ಜನರ ಜೊತೆ ಮಾತಾಡೋದಾಗಿರ್ಬೋದು. ಐ ರಿಯಲಿ ಲವ್ ದ್ಯಾಟ್ ಬಿಕಾಸ್ ದ್ಯಾಟ್ ಈಸ್ ವಾಟ್ ಮ್ಯಾಟರ್ಸ್. ಆ್ಯಂಡ್ ಬೀಯಿಂಗ್ ಪಾಸಿಟಿವ್ ಆಲ್ ದ ಟೈಮ್. ಎಷ್ಟೊಂದು ಸಿಚುವೇಶನ್ಸ್ ಬರುತ್ತೆ, ತುಂಬ ನೆಗೆಟಿವ್ ಸಿಚುವೇಶನ್ ಬರ್ಬೋದು, ಅದರಿಂದ ನಮಗೆ ತುಂಬ ಕಷ್ಟ ಆಗುತ್ತೆ ಅಂತಲೂ ಫೀಲ್ ಆಗ್ಬೋದು. ಬಟ್ ಸ್ಟಿಲ್ ನಾವು ಆ ಸಿಚುವೇಶನಲ್ಲಿ ಒಂದು ಪಾಸಿಟಿವ್ ವೇನ ಹುಡ್ಕೊಂಡು ಗ್ರೋ ಆಗ್ತಾರಲ್ಲ, ದ್ಯಾಟ್ ಈಸ್ ವಾಟ್ ರಿಯಲಿ ಹಿಟ್ ಮೀ. ದ್ಯಾಟ್ ಈಸ್ ಐ ಕಾಲ್ ದ್ಯಾಟ್ ಬ್ಯೂಟಿ. ಬಿಕಾಸ್ ಪರ್ಸ್ನಾಲಿಟಿ ಚೆನ್ನಾಗಿದ್ರೆ ಐ ಥಿಂಕ್ ವಿ ವಿಲ್ ರೀಚ್ ಫ್ರಮ್ ಫಿನಾನ್ಷಿಯಲಿ, ಎಮೋಷ್ನಲಿ, ಸ್ಪಿರಿಚುವಲಿ, ಎವ್ರಿಥಿಂಗ್. ಸೊ ಅದಕ್ಕೆ ನನ್ನ ಪ್ರಕಾರ ಬ್ಯೂಟಿ ಅಂತ ಅಂದರೆ ಪರ್ಸ್ನಾಲಿಟಿ ಆ್ಯಂಡ್ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀನಿ. ದಟ್ ಈಸ್ ವೈ ಐ ಚೂಸ್ ಟು ಸೆಲ್ಫ್ ಇಂಪ್ರೂವ್ಮೆಂಟ್. ಬಿಕಾಸ್ ನನಗೆ ಪರ್ಸ್ನಾಲಿಟಿ ಡೆವಲಪ್ ಮಾಡ್ಕೊಳ್ಳೋದು ತುಂಬ ಇಷ್ಟ. ಸೊ ಅದಕ್ಕೆ ಸೆಲ್ಫ್ ಇಂಪ್ರೂವ್ಮೆಂಟಲ್ಲಿ ನಾನು ಒಂದಷ್ಟು ಜೀವನ ಲೈಫ್ನ ಹೇಗೆ ನೋಡಬೇಕು, ಹೇಗೆ ಮಾತಾಡಬೇಕು, ಯಾವ ಥರ ನಿಭಾಯಿಸ್ಬೇಕು, ಏನಾದರೂ ಸಿಚುವೇಶನ್ಸ್ ಆ ಥರ ಬಂದರೆ ಅಂತ ಇವಾಗಲೂ ನಾನು ಕಲಿತಾ ಇದ್ದೀನಿ. ಬಟ್ ಸೆಲ್ಫ್ ಇಂಪ್ರೂವ್ಮೆಂಟ್ ಅಂದ್ರೆ ಇದು. ನಿಮಗೆ ಗೊತ್ತಿರೋರು ತುಂಬ ಪರ್ಸ್ನಾಲಿಟಿ ತುಂಬ ಚೆನ್ನಾಗಿದೆ ಅಂತ ನಿಮಗೆ ಅನಿಸಿರೋದು, ನಿಮಗೆ ಒಂದು ವ್ಯಕ್ತಿ ನೋಡಿ ಅವ್ರ ಥರ ನಾವು ಇರಬೇಕು ಅಂತ ನೀವು ಅನಿಸಲ್ಲ, ಅವ್ರ ಹತ್ರನೇ ಹೋಗಿ ನೀವು ಹೆಂಗಿದ್ದೀರಾ, ಯಾವ ಥರ ಇದ್ದೀರಾ, ಈ ಥರ ಹೇಗೆ ಆದರೆ ಅವ್ರದ್ದು ಪಾಸ್ಟ್ ಲೆಸನ್ಸ್ ಎಲ್ಲ ಕಲ್ತ್ಕೊಂಡು ಐ ಕ್ಯಾನ್ ದ್ಯಾಟ್ ರಿಯಲಿ ಹೆಲ್ಪ್ ಯು ಗೈಸ್ ಅಂತ ಹೇಳ್ತೀನಿ. ಸೊ ವೆನ್ ಕಮ್ಸ್ ಟು ಮೀ, ವ್ಯಕ್ತಿಗಳು ನೋಡಿನೂ ಕಲ್ತಿದ್ದು ಉಂಟು. ಬಟ್ ನಾನು ಡಿಗ್ರಿ ಆದಮೇಲೆ ಐ ಸ್ಟಾರ್ಟೆಡ್ ರೀಡಿಂಗ್ ಸೆಲ್ಫ್ ಹೆಲ್ಪ್ ಬುಕ್ಸ್. ಅದರಿಂದ ಆ್ಯಂಡ್ ಯೂಟ್ಯೂಬ್ ವೀಡಿಯೋಸಿಂದ, ಪಾಡ್ಕಾಸ್ಟಿಂದ ನಾನು ಒಂದು ಲೆವೆಲ್ಲಿಗೆ ಇಂಪ್ರೂವ್ಮೆಂಟ್ ಮಾಡ್ಕೊತಾ ಇದ್ದೀನಿ. ಸೊ ಯಾ, ನಿಮಗೆ ನೀವೇ ಕೇಳ್ಕೊಳ್ಳಿ, ವಾಟ್ ಈಸ್ ಬ್ಯೂಟಿ ಫಾರ್ ಯು? ನನ್ನ ಪ್ರಕಾರ ಪರ್ಸ್ನಾಲಿಟಿ ಆ್ಯಂಡ್ ಸೆಲ್ಫ್ ಕಾನ್ಫಿಡೆನ್ಸ್. ಸೊ ನಿಮ್ಮ ಪ್ರಕಾರ ಏನು ಅಂತ ನಿಮ್ಮ ಮೈಂಡಲ್ಲೇ ನೀವು ಕ್ವೆಶನ್ ಮಾಡಿಕೊಂಡು ಆನ್ಸರ್ ಹುಡ್ಕೊಂಡು ಅದೇ ಥರ ಬದುಕಿ ಅಂತ ಹೇಳ್ತಾ ಇದ್ದೀನಿ. ತಲಸನ ಮಾಡಿ ಬಂದು ಮತ್ತೆ ಮೀಟ್ ಮಾಡ್ತೀನಿ. ಓಕೆ, ಬಾಯ್. ಓ, ಮೈಗೆ ಬಂದ್ಬಿಟ್ಟಿದ್ದೀನಿ. ಫ್ರೆಶ್ ವೇಲ್ ಅದೊಂದು ಸಾಂಗ್ ಚೆನ್ನಾಗಿದೆಲ್ಲ. ಯೂಟ್ಯೂಬ್ ವಿಡಿಯೋನ ರಿಲೀಸ್ ಮಾಡ್ಕೊಂಬಿಟ್ಟು. ಓಕೆ ಓಕೆ, ಸೊ currently listening to Sonu Nigam songs. ಅಂದೆಲೆಂತು ಸುಂದರಿ ನೋಡಲೇನೆ ಸ್ವಲ್ಪ ಮುಂದೆಯ ಸಿಗುವ ಮೂತರ ಬಂದನೆ ಹತ್ತಿರ done with the moisturizer and sunscreen. So okay, so especially for girls I have a message for you. ನಾನು ತುಂಬ ಅಬ್ಸರ್ವ್ ಮಾಡಿರೋದನ್ನ ಹೇಳ್ತಾ ಇದ್ದೀನಿ. ಕೆಲವು ಗರ್ಲ್ಸ್ ಹೆಂಗೆ ಅಂತ ಅಂದರೆ ದೇ ಆಲ್ವೇಸ್ ಪ್ರಿಯೋರಿಟೈಸ್ ದೇರ್ ಲುಕ್ಸ್. ಯಾವಾಗಲೂ ಬೆಸ್ಟಾಗಿ ಕಾಣಿಸ್ಬೇಕು, ಮುಖದಲ್ಲಿ ಒಂದು ಪಿಂಪಲ್ಸ್ ಬರಬಾರ್ದು. ಚೂರು ಪಿಂಪಲ್ಸ್ ಬಂದುಬಿಟ್ರೆ ಸಾಕು, ಲೈಕ್ ತುಂಬಾ ಟೆನ್ಷನ್ ಮಾಡ್ಕೊಳ್ಳೋದು, ತುಂಬಾ ಏನಪ್ಪ ಏನು ಮಾಡೋದು, ಏನು ಟ್ರೀಟ್ಮೆಂಟ್ ತೊಗೊಳ್ಳೋದು, ಒಂದು ಫಂಕ್ಷನ್ ಇರುತ್ತೆ, ಒಂದು ಮದುವೆ ಇರುತ್ತೆ, ಆವಾಗಲೇ ಪಿಂಪಲ್ಸ್ ಬರುತ್ತೆ, ಏನು ಮಾಡೋದು ಇದಕ್ಕೆಲ್ಲ ಅಂತ ತುಂಬ ಟೆನ್ಷನ್ ಯೋಚನೆ ಮಾಡ್ತೀರಾ. ಒಂದು ಪಿಂಪಲ್ಸ್, ಒಂದು ಚಿಕ್ಕ ಪಿಂಪಲ್ಸ್ ಬಂದರೂ ಬರೀ ಅಂಥ ಗರ್ಲ್ಸಿಗೆ ಮಾತ್ರ ನಾನು ಇದು ಮೆಸೇಜ್ ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪ್ಲೀಸ್ ಲವ್ ಯೋರ್ ಸೆಲ್ಫ್, ಬಿ ಯೋರ್ ಸೆಲ್ಫ್, ಆ್ಯಂಡ್ ಬೀಯಿಂಗ್ ಯೋರ್ ಸೆಲ್ಫ್ ದ್ಯಾಟ್ ಈಸ್ ವಾಟ್ ಮ್ಯಾಟರ್. ಆಯಿತಾ? ನಾನು ಆವಾಗಲೇ ಹೇಳ್ದಂಗೆ ಪಿಂಪಲ್ಸ್ ಯಾರಿಗೆ ತಾನೇ ಬರೋಲ್ಲ, ಬಾಯ್ಸ್ಗೂ ಬರುತ್ತೆ, ಎಲ್ಲರಿಗೂ ಪಿಂಪಲ್ಸ್ ಬರುತ್ತೆ. ಅದೇ ದೊಡ್ಡ ವಿಷಯ ಏನಲ್ಲ ಅದು. ಹೌದು, ಒಪ್ಕೋತೀನಿ. ಒನ್ ಸೆಕೆಂಡ್ ಅಡ್ವರ್ಟೈಸ್ಮೆಂಟ್ ಅಂತ
ನಮಗೆ ಒಂದು ಫಂಕ್ಷನ್ ಇರುತ್ತೆ, ಸಡನ್ನಾಗಿ ಪಿಂಪಲ್ಸ್ ಬಂದುಬಿಡುತ್ತೆ. ಆವಾಗ ಒಂದು ತುಂಬ ಬೆಸ್ಟಾಗಿ ಕಾಣಿಸ್ಬೇಕು ಅಂತ ಅಂದ್ಕೊಂಡಿರ್ತೀವಿ, ಬಟ್ ಕಾಣಿಸೋಕ್ಕಾಗಲಿಲ್ಲ. ಸೊ ಏನು ಮಾಡೋಕ್ಕಾಗುತ್ತೆ, ಇಟ್ಸ್ ನ್ಯಾಚುರಲ್. ಪಿಂಪಲ್ಸ್ ಬರೋದು ನ್ಯಾಚುರಲ್, ಅದಕ್ಕೆ ತುಂಬ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಇವಾಗ ನಾನು ನಿಮ್ಗೆ ಗೊತ್ತಾ, ನಂಗೆ ಪಿಂಪಲ್ಸ್ ಬಂದಿರೋದನ್ನ ನಾನು ಏನೂ ಟ್ರೀಟ್ಮೆಂಟ್ ತೊಗೊಳ್ದೆ ಅದು ಹಾಗೆ ಹೋಗ್ಸಿದ್ದೀನಿ ನಾನು, ಬೀಯಿಂಗ್ ಹ್ಯಾಪಿ ಇನ್ಸೈಡ್, ಆಯಿತಾ. ಇವಾಗ ಒಂದು ಪಿಂಪಲ್ಸ್ ಬಂತಂದರೆ ಹಿಂಗೆ ಮಾಡೋದಾಗಲಿ ಅಥವಾ ಏನೋ ರೆಮಿಡೀಸ್ ಹಾಕ್ಕೊಳ್ಳೋದಾಗಿರ್ಬೋದು, ಏನಾದರೂ ಅದ್ರ ಬಗ್ಗೆ ತುಂಬ ಫೋಕಸ್ಡ್ ಆಗಿರ್ತೀವಲ್ಲ, ಆವಾಗಲೇ ಹಾಳಾಗೋದು, ಆವಾಗಲೇ ಜಾಸ್ತಿ ಆಗೋದು. ಅದು ಪಾಡಿ ಬಂದರೆ ಬರೋ ಅದ್ರಲ್ಲಿ ಆ್ಯಕ್ಚುಲಿ ಅದರಲ್ಲೇ ನಾನು ಚೆನ್ನಾಗಿ ಕಾಣಿಸ್ತೀನಿ ಅಂತ ಅಂದ್ಬಿಟ್ಟು ಏನಾದರೂ ಮಾಡಿದರೆ ನಾವು ಯಾವಾಗ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ, ಅವಾಗ ಅದೇ ಹೋಗುತ್ತೆ. ಸೊ ನಾನು ಏನು ಹೇಳೋಕ್ಕೆ ಬರ್ತೀನಿ ಅಂತಂದರೆ, ಯಾವಾಗಲೂ ಹ್ಯಾಪಿಯಾಗಿರಿ ಅಂತ, ಫ್ರಮ್ ಇನ್ಸೈಡ್, ಓಕೆ. ಆ್ಯಂಡ್ ಬೇರೆಯವ್ರು ನೋಡಿ ಓನ್ಲಿ ಪಿಂಪಲ್ಸ್ ಬಂದಿದೆ ಅದರಲ್ಲಿ ಬೇರೆಯವ್ರು ಜಡ್ಜ್ ಮಾಡ್ತಾರೆ ನಿಮ್ಮ ಪಿಂಪಲ್ಸ್ ಮೇಲೆ ಅಂತ. ಪೀಪಲ್ ಆರ್ ದೇ ಟು ಜಡ್ಜ್, ಆಯಿತಾ. ನೀವು ತಲೆನೇ ಕೆಡಿಸ್ಕೊಬೇಡಿ. ಯಾವಾಗ ನಿಮಗೆ ನೀವು ಜಾಸ್ತಿ ಇಷ್ಟಪಡ್ಕೊಂಡು ಪಿಂಪಲ್ಸ್ ಬರದೇ ಇರಲಿ, ಇನ್ ಟರ್ಮ್ಸ್ ಆಫ್ ಎನಿಥಿಂಗ್, ಅದರಲ್ಲೂ ನಾನು ಲುಕ್ ಚೆನ್ನಾಗಿ ಕಾಣಿಸ್ತೀನಿ ಅಂತ ನಿಮಗೆ ನೀವು ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆಸ್ಕೊಂಡಾಗ ನೀವು ಟೆನ್ಷನ್ ಆಗೋ ಅಗತ್ಯನೂ ಇರಲ್ಲ, ಮಾಡೋ ಅಗತ್ಯನೂ ಇರಲ್ಲ, ಯೋಚನೆ ಮಾಡೋ ಅಗತ್ಯನೂ ಇರಲ್ಲ. ಸೊ ನಾನು ಏನಕ್ಕೆ ಈ ಟಾಪಿಕ್ ತೊಗೊಂಡೆ ಅಂತಂದರೆ, ನನಗೆ ಪಿಂಪಲ್ಸ್ ಬಂದಿದೆ ಇಲ್ಲಿ ಆವಾಗ ನಾನು ಯೋಚನೆ ಮಾಡಿದೆ. ಯೂಶ್ವಲಿ ಐ ಡೋಂಟ್ ಕೇರ್, ಬಂದರೆ ಆಯಿತು, ಬಂದರೆ ಬರಲಿ, ಬಿಟ್ಟರೆ ಬಂದರೆ ಏನೋ ಅದು ಬಂತು ಹೋಗುತ್ತೆ ಬಿಡು, ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಬಂದಿರುತ್ತೆ ಹೋಗುತ್ತೆ ಅಂತ ನಾನು ಕೇರ್ ಮಾಡಲ್ಲ, ಹಾಗೆ ಬಿಟ್ಬಿಡ್ತೀನಿ. ಬಟ್ ಕೆಲವು ಟೈಮ್ ನನಗೂ ಆಗುತ್ತೆ, ಅಯ್ಯೋ ಇನ್ನೂ ಹೋಗಿಲ್ವಲ್ಲ, ಹಿಂಗೆ ಇದೆಯಲ್ಲ ಅಂತ. ಬಟ್ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ, ಆಯಿತಾ. ಸೊ ಬಟ್ ನಾನು ಯೋಚನೆ ಮಾಡಿದೆ, ಓಕೆ ಇದನ್ನು ನಾನು ಜನರಿಗೆ ಹೇಳ್ಬೋದಲ್ವಾ. there are some girls who really very concerned about their pimples ಆಗಿರ್ಬೋದು, ಎನಿ ಮಾರ್ಕ್ಸ್ ಆನ್ ಫೇಸ್ ಆರ್ ಬಾಡಿ ಅಂತ ಆಗಿರ್ಬೋದು. ಪ್ಲೀಸ್ ಡೋಂಟ್ ಫೋಕಸ್ ಆನ್ ಇಟ್ ಅಂತ ಹೇಳ್ತೀನಿ. ಫೋಕಸ್ ಆನ್ ಯುವರ್ ಹ್ಯಾಪಿನೆಸ್, ಫೋಕಸ್ ಆನ್ ಬೀಯಿಂಗ್ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ. ಸೊ ಹಂಗೆ ಹೇಳ್ತಾ ನನ್ನ ವೀಡಿಯೋನ ಹೆಂಗೆ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಶೇರ್ ಮಾಡಿ. ನಿಮಗೆ ಒಳ್ಳೆ ಕಂಟೆಂಟ್, ಒಳ್ಳೆ ಇನ್ಫಾರ್ಮೇಷನ್ ಅಂತ ನಿಮಗೆ ಅನಿಸಿದ್ರೆ ಶೇರ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನ್ಯೂ ಸಬ್ಸ್ಕ್ರೈಬರ್ಸ್ ನೋಡ್ತಾ ಇದ್ದೀರಾ, ಹಾಯ್, ನನ್ನ ಹೆಸರು ಹನ್ಸಿಕಾ ಅಂತ. ನನ್ನ ಚಾನಲಲ್ಲಿ ಬರೋದು ಎಲ್ಲ ವೀಡಿಯೋಸು ಸೆಲ್ಫ್ ಇಂಪ್ರೂವ್ಮೆಂಟ್ ಬಗ್ಗೆ ಇರುತ್ತೆ. ಇಟ್ಸ್ ಆಲ್ ಅಬೌಟ್ ಸೆಲ್ಫ್ ಲವ್, ಸೆಲ್ಫ್ ಕೇರ್, ಆ್ಯಂಡ್ ನಮ್ಮನ್ನ ನಾವು ಹೇಗೆ ನೋಡ್ಕೋಬೇಕು ಆ್ಯಂಡ್ ಯಾವ ಥರ ಒಳ್ಳೆ ರೀತಿ ಬದುಕಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಡೋಂಟ್ ಮಿಸ್ ಎನಿ ವೀಡಿಯೋಸ್ ಅಂತ ಹೇಳ್ತೀನಿ. ಸೊ ಹಂಗೆ ಹೇಳ್ತಾ ಬಾಯ್, ಎಲ್ಲರಿಗೂ ಲವ್ ಯು.